ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಇವತ್ತು ನನ್ನ ಮಕ್ಕಳಿಗಂತ ಸ್ನ್ಯಾಕ್ಸ್ ಮಾಡತ್ತೀನಿ. ಸ್ನ್ಯಾಕ್ಸ್ ಅಂದರೆ ಹೊರಗಡೆ ಕುರ್ಕುರೆ ಬೇಕಂದ್ರೆ ಕುರ್ಕುರೆ ತಂದು ಕೊಡಲ್ಲ ಅಂತ ಮನ್ಯಾಗ ಕುರ್ಕುರೆ ಮಾಡಿಕೊಟ್ಟೆ. ಅವ್ರಿಗೆ ಇಷ್ಟ ಆಯಿತು. ಇವತ್ತಿನ ದಿನ ಆ್ಯಕ್ಟಿವಿಟೀಸ್ ಅವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಳಗೆ ಕರ್ಕೊಂಡು ಹೋದೆ ಮನೆ ಹತ್ರ. ಅವರು ತಮ್ಮ ಪಾಡಿಗೆ ತಾವು ಆಟ ಆಡೋಕೆ ಬಿಟ್ಟೆ ಅವ್ರನ್ನ. ಏನಂತ ನಾವು ಸಣ್ಣರಿದ್ದಾಗೆಲ್ಲ ಆಟ ಆಡ್ತಿದ್ವಿ ಮಣ್ಣೊಳಗೆಲ್ಲ. ಹಂಗೆ ಅವರು ಆಡಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಬಿಟ್ಟಿದ್ವಿ. ನೋಡಿ, ನನ್ನ ಮಗ ಬುಕ್ನೇ ಬರೋದಲ್ದನ ನೆಲದ ಮೇಲೆ ಮಣ್ಣಾಗೆಲ್ಲ ಬರೆಯತ್ತಿದ್ದ. ಅದೊಂಥರ ಅವ್ರಿಗೆ ಮಕ್ಕಳಿಗೆ ಅವ್ರಿಗೆ ಯಾವ ಥರ ಆಡ್ಬೇಕನ್ನೋಕೆ ಅವ್ರಿಗೆ ಬಿಟ್ಬಿಡ್ಬೇಕಂದ್ರೆ ಖುಷಿ ಆಕೈತೆ ಅವ್ರಿಗೆ. ಎನಿ ಟೈಮ್ ಬರೆಯೋದು ಆ ಥರ ಫೋರ್ಸ್ ಮಾಡೋಕ್ಕಿಂತ ಈ ಥರ ಅವ್ರಿಗೆ ಏನಾರು ಮಾಡಂತ ಬಿಟ್ಬಿಟ್ರೆ ಅವ್ರಿಗೊಂದು ಆ್ಯಕ್ಟಿವಿಟೀಸು ಚೆನ್ನಾಗಿ ಅನಿಸುತ್ತೆ. ಅವ್ರ ಮೈಂಡ್ ಚೆನ್ನಾಗಿ ಓಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಈ ಥರ ಎಲ್ಲ ಡೈಲಿ ಒಂದೊಂದು ಥರ ಆ್ಯಕ್ಟಿವಿಟೀಸ್ ಕೊಡ್ತಾ ಇರ್ತೀನಿ. ನಂಗೆ ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೆ ಅವ್ರನ್ನೆಲ್ಲ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಒಂದು ಸೈಕಲ್ ಆಡ್ತಾರೆ, ಇಲ್ಲ ಅಂದ್ರೆ ಹಂಗೆ ಹುಡುಗರು ಏನಾದ್ರು ಗೋಲಿ ಆಡ್ತಿರ್ತಾವೆ, ಗೋಲಿ ಆಡ್ಕೊಂಡು ನೋಡ್ತಿರ್ತಾರೆ. ಅವ್ರಿಗೆ ಆಡೋಕ್ಕೆ ಬರೋಲ್ಲ, ಸಣ್ಣವರು ಅವ್ರು ನೋಡ್ತಿರ್ತಾರೆ. ನೋಡಲಿ, ನನ್ನ ಪ್ರಕಾರ ಏನಂತಂದ್ರೆ ಈ ಮಕ್ಕಳಿಗೆ ತಮ್ಮದೇ ಆದ ಆಟ ಆಡೋಕ್ಕೆ ಬಿಟ್ಟರೆ ಅವ್ರಿಗಂತೂ ಖುಷಿ ಆಗುತ್ತೆ. ಇವಾಗ ನೋಡಿರಿ, ನಾವು ಈ ಏಜ್ನಾಗ ನಾವು ಶಾಲೆಗೆ ಹೋಗ್ತಿಲ್ಲ ಅಂತ ಈ ಏಜ್ನಾಗ ಶಾಲೆಗೆ ಹೋಗ್ಕೋವು ಪ್ರತಿಯೊಂದನ್ನು ಟೈಮ್ ಪ್ರಕಾರ ಫಾಲೋ ಮಾಡ್ತಾರಂದ್ರೆ ಅವ್ರದ್ದೇ ಆದ ನಾವು ಟೈಮ್ ಕೊಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಹಾಗಾಗಿ ಸ್ಕೂಲ್ಗೆ ಹೋಗಿ ಬಂದಮೇಲೆ ಅವ್ರಿಗೆ ಏನು ಬೇಕೋ ಆ ಥರ ಅಂದ್ರೆ ಮನ್ಯಾಗಾರ ಆಟ ಆಡಲಿ, ಹೊರಗಾರ ಆಟ ಆಡಲಿ ಅವ್ರಿಗೆ ಬಿಟ್ಬಿಡ್ತೀವಿ. ಆದರೆ ಟಿ ವಿ ಜಾಸ್ತಿ ನೋಡೋಕೆ ಬಿಡೋಕೆ ಇಷ್ಟಪಡಲ್ಲ, ಮೊಬೈಲೇ ಜಾಸ್ತಿ ಕೊಡೋಕೆ ಇಷ್ಟಪಡಲ್ಲ. ಯಾರೆಲ್ಲ ಮಕ್ಕಳು ಸುಮ್ಮನಾಗಲಿ ಅಂತ ಟಿ ವಿ ಮೊಬೈಲ್ ಕೊಡ್ತಿರೋ ದಯವಿಟ್ಟು ಹಂಗೆ ಕೊಡೋಕೆ ಹೋಗ್ಬೇಡ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.